ನನಗೆ ನನ್ನ ಹಣೆಬಾರಿಕೆಯನ್ನು ಬಂದಿತ್ತು. ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಮಾಡಿಕೊಟ್ಟು ಕಳಿಸಿದ್ದಾರೆ, KKRTC ಆ ಸ್ಥಾನ ಕೊಟ್ಟರು ಮಾತ್ರ ನನಗೆ ಸ್ವೀಕಾರ ಇದೆ. ಇದು ಕಲಬುರಗಿ, ಇದು ರಾಜ್ಯ ಸಾಂಬಾರ್ ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತಂತೇಳಿ ಎಲ್ಲ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ಈ ಭಾಗದ ದೇವತಾ ಮನುಷ್ಯ 371J ತಂದಂಥ ರೂವಾರಿ ಹಾಗೂ ಎಲ್ಲರ ಜೊತೆಯಲ್ಲಿ ಬೆರೆತುಕೊಂಡು ಹೋಗುವಂಥ ಮಹಾನಾಯಕ, ದೇಶ ಕಂಡ ಅಪರೂಪದ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಇನ್ನೊಬ್ಬರು ದೇವತಾ ಈ ಭಾಗದ ದೇವತಾ ಮನುಷ್ಯನಾದ ದಿವಂಗತ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರು. ಹಾಗೂ ದೇವತಾ ಮನುಷ್ಯ ಧರ್ಮ್ ಸಿಂಗ್ ಸಾಹೇಬರು ಹಾಗೂ ಎರಡೂ ಪರಿವಾರ ಸುಮಾರು 50 ವರ್ಷಗಳ ರಾಜಕೀಯ ಮಾಡಿ ಹಾಗೂ ಸಾಕಷ್ಟು ಜಿಲ್ಲೆಯಲ್ಲಿ ಪಕ್ಷ ಸಂಘಟಿಸಿ ಸಾಕಷ್ಟು ಅಧಿಕಾರ ತಂದಂಥ ಮಹಾನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಧರ್ಮ್ ಸಿಂಗ್ ಸಾಹೇಬರು. ಇಬ್ಬರು ನಾಯಕರ ನೇತೃತ್ವದಲ್ಲಿ ಅವರ ಆಪ್ತ ಬಳಗದಲ್ಲಿ ನಾನು ಒಬ್ಬ. ಇವೆರಡೂ ಪರಿವಾರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಧರ್ಮ್ ಸಿಂಗ್ ಸಾಹೇಬರ ಪರಿವಾರ ಅಂದ್ರೆ ನನ್ನ 2 ಕಣ್ಣು ಇದ್ದಂಗೆ. 2 ಕಣ್ಣ, ಆ 2 ಕಣ್ಣಲ್ಲಿ ಒಂದು ಕಣ್ಣಿಗೂ ಪೆಟ್ಟಾಯ್ತಪ್ಪ ಅಂದ್ರೂ ನನಗೆ ನೋವಾಗುತ್ತೆ. ಹಾಗೆ ನನ್ನ 2 ಕಣ್ಣಿದ್ದಂಗೆ ಇವೆರಡೂ ಪರಿವಾರ. ಅದಕ್ಕೆ ಅಷ್ಟು ಒಂದು ನಿಷ್ಠೆ ಶ್ರದ್ಧೆ ಇದ್ದ ಬಂದಂಥವನು ನಾನು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಷ್ಟು ಅವರ ಬಗ್ಗೆ ಹೇಳಿದ್ರು ಕಡಿಮೆ ಅದ. ಇವತ್ತು ಈ ಭಾಗದ ದೇವತಾ ಮನುಷ್ಯ ಅವರು. ಸಾಕಷ್ಟು ಜನರಿಗೆ 371J, ಸಾಕಷ್ಟು ESI, ಸಾಕಷ್ಟು ಸುಮಾರು ಕೆಲಸಗಳು ಮಾಡಿದಂಥ ಮಹಾನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ನಮ್ಮ ಲೋಕಸಭೆ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಇನ್ನೊಬ್ಬರು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ರವರು ಹಾಗೂ ಆಳಂದ್ ಶಾಸಕರಾದ BR ಪಾಟೀಲ್ರು ಹಾಗೂ ಏನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಹಾಗೂ ಏನು ಅಫ್ಜಲ್ಪುರ್ ಶಾಸಕರಾದ MY ಪಾಟೀಲ್ರು ಹಾಗೂ ಏನು ಚಿಂಚೋಳಿಯ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಸುಭಾಷ್ ರಾಠೋಡ್ ಅವರು, ಉತ್ತರ ಮತಕ್ಷೇತ್ರದ ಶಾಸಕರಾದ ಖನೀಜ್ ಫಾತಿಮಾ ಮೇಡಮ್ ಅವರು ಹಾಗೂ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ರೇವು ನಾಯಕ್ ಬೆಳಂಗಿ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಲ್ಲಂ ಖಾನ್ ಅವರು, ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಏನು MA ರಶೀದ್ ಸರ್ ಅವರು, ಕೂಡ ಅಧ್ಯಕ್ಷರಾದ MA ರಶೀದ್ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ MLCಗಳಾದ ತಿಪ್ಪಣಪ್ಪ ಕಮಕ್ನೂರ್ ಸರ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಸರ್ ಅವರು ಹಾಗೂ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು, ಇವರೆಲ್ಲರೂ ಸೇರಿ ನನ್ನನ್ನು KKRTCಗೆ ಒಂದು ನೇಮಕ ಮಾಡಿ ಒಂದು ಆದೇಶ ಹೊರಡಿಸಿದ್ರು. AICಲಿಂದ ಹೊರಡಿಸಿದ್ರು. ಹಾಗೂ ಸುಮಾರು 24ನೇ ತಾರೀಕು ಸಾಯಂಕಾಲ ನನಗೆ ಗೊತ್ತಾಯಿತು. ಹಾಗೂ ನಮ್ಮ ನಾಯಕರಲ್ಲಿ ಮಾತಾಡಿ ನಾನು ಶುಭಾಶಯ ಕೋರ ಅವರ ಆಶೀರ್ವಾದ ಇರಲಿ ಅಂತಂತ ಹೇಳಿದೆ. ಹಾಗೂ 2ನೇ ದಿನ 25ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ಮುಖಂಡರು ಸುಮಾರು 12 ಗಂಟೆ ಜನಜಾತ್ರೆ ಒಂದು ಸನ್ಮಾನ ಸಮಾರಂಭ ನಡೆಯಿತು. ಹಾಗೂ 27ನೇ ತಾರೀಕು ಮತ್ತೆ ಏನೋ ಹಿಂಗಾಗ್ತದೆ ಏನೇನೋ ಅಂದ್ರೆ 26ನೇ ತಾರೀಕು ಏನೇನಾಗ್ತಂತಂದ್ರು ಅದಕ್ಕೆ ನಾವು ತಿಳಿಕೊಳ್ಳಿಲ್ಲ. ಹೆಂಗೆ ನಮ್ಮ ನಾಯಕರು ಹೆಂಗಾದ್ರೂ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಏನೂ ಚೇಂಜಸ್ ಆಗಲ್ಲ ಅಂತೇಳಿ. ಆಮೇಲೆ ಡೌಟ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನಾನು ಮಾತಾಡಿದೆ ಡೆಲ್ಲಿಗೆ, ಸರ್ ಹಿಂಗೆ ಚೇಂಜಸ್ ಅಲ್ಲಗತ್ತಾರ, ಚೇಂಜ್ ಆಗ್ತದ, ಹೆಂಗೆ ನನ್ನನ್ನು ಗುರುತಿಸಿ ನೀವೆಲ್ಲ ಆಶೀರ್ವಾದ ಮಾಡಿರಿ, ನನಗೆ ಭಾಳ
ನನಗೆ ಲಿಸ್ಟ್ನಾಗ ಹೆಸರು ಕಳಿಸಿರೋದ್ರಿಂದ ದೊಡ್ಡ ಒಂದು ನನಗೆ ಮುಗುಲಿಗೆ ಮುಟ್ಟದಂಥ ಒಂದು ಖುಷಿ ಆಗಿದೆ. ಒಂದು ಹಾಂಡೆ ಹಾಲು ಕುಡ್ದಂಥ ಒಂದು ನನಗೆ ಹುಮ್ಮಸ್ಸು ಬಂದಿದೆ ಅಂತ ನಾನು ಹೇಳಿದೆ. ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ತಾರೆ, ಹೌದಪ್ಪ ನಾವೆಲ್ಲರೂ, ನಾನು ಪ್ರಿಯಾಂಕ್ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ರು ಹಾಗೂ ರಾಧಾಕೃಷ್ಣ ದೊಡ್ಡಮನಿ ಸರ್ ಎಲ್ಲ ಮುಖಂಡರು ಸೇರಿನೇ ನಿನ್ನ ಹೆಸರು ನಾವು ಕಳಿಸಿದ್ದೀವಿ. ಹಾಗೂ ಇವತ್ತು ನಾರ್ತ್ ವೆಸ್ಟ್ಗೆ ಅರುಣ್ ಕುಮಾರ್ ಪಾಟೀಲ್ ಅವ್ರದ್ದು ಕಳಿಸಿದ್ದೀವಿ ಅಂತ ಹೇಳಿದ್ರು. ಕಳಿಸಿದ್ರೆ ಭಾಳ ಖುಷಿ ಆಯಿತು. ಹಾಗೂ ಮತ್ತು ಆಮೇಲೆ ಎಲ್ಲ ಭಾಳ ಒತ್ತಡ ಇದೆ, ಭಾಳ ಫೋನಿನ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಮೈ ಪಾಟೀಲ್ರು. ಇಲ್ಲ, ನನ್ನ ಮಗನಿಗೆ ಮಾಡಬೇಕು, ಅಲ್ಲಿ ನಾರ್ತ್ ವೆಸ್ಟಿಗೆ ಅಲ್ಲಿ ರಾಜು ಕಾಗೆ ಅವರು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ, ಅವರು ಬರ್ಗುಡ್ತಾ ಇಲ್ಲ, ಅದಕ್ಕೆ ನನಗೆ ಗುಲ್ಬರ್ಗ ಸಾರಿಗೆ ಸಂಸ್ಥೆನೇ ನನಗೆ ಬೇಕು ಅಂತಂತೇಳಿ ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ, ನನಗೆ ಅಂತ ಹೇಳಿದ್ರು. ಒಬ್ಬ ಸೀನಿಯರ್ MLA ಹಿಂಗೆ ಮಾತಾಡಿದ್ರಂದ್ರೆ ನಾನು ಏನೂ ಮಾಡ್ಲಿಕ್ಕಾಗಲ್ಲ ಅಂತಂದ್ರು. ಅವಾಗೇ ಗೊತ್ತಾಯ್ತು ನಾನು ಕೈ ಬಿಟ್ಟಿದ್ದಾರೆ ಅಂತಂತೇಳಿ. ಕೈ ಬಿಟ್ಟಿದ್ದಾರೆ ಅಂತಂದು ಭಾಳ ಸ್ವಲ್ಪ ನನಗೆ ಅಫ್ಸೋಸ್ ಆಯಿತು. ನಾನು 26ನೇ ತಾರೀಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಜೊತೆಗೆ ನಾನು ಅಫ್ಜಲ್ಪುರ್ ತಾಲೂಕಿಗೆ ಬೆಳೆ ಹಾನಿ ಕಾಳಜಿ ಕೇಂದ್ರಕ್ಕೆ ಅವ್ರ ಜೊತೆಲಿ ನಾನು ಹೋಗಿದ್ದೆ. ಅವತ್ತು ಫುಲ್ ಡೇ ಅವ್ರ ಜೊತೆಗೆ ಇದ್ದೆ ನಾನು. ಅಲ್ಲಿ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಬರುವಾಗ ಮಧ್ಯ ದಾರಿಯಲ್ಲಿ ನನಗೆ ಗೊತ್ತಾಯಿತು, ಈಗ ನನ್ನನ್ನು ಕಟ್ ಮಾಡಿ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ನೇಮಕ ಮಾಡಿದ್ದಾರೆ ಅಂತಂತೇಳಿ ಭಾಳ ಖುಷಿ ಆಯಿತು. KKRTC ಅಧ್ಯಕ್ಷ ಸ್ಥಾನ ನನಗೆ ಕಟ್ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದ್ರೆ ಭಾಳ ಒಂದು ಅವರ ಪರಿವಾರಕ್ಕೆ ಭಾಳ ಖುಷಿ ಅದ. ಅದಕ್ಕೆ ನಮಗೆ ಒಂದು ದುಃಖ ಕೊಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಭಾಳ ನನಗೆ ಇದು ಒಂದು ಮನಸ್ಸಿಗೆ ಒಂದು ತೊಂದರೆಯನ್ನುಂಟು ಮಾಡಿದೆ. ಹಾಗೂ ಏನು ಇವತ್ತು ಮತ್ತೆ ಕರ್ನಾಟಕ ರಾಜ್ಯ ನಿಗಮದ ಸಾಂಬಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ತಾನೇ ಬಂದಿದೆ ಫ್ರೆಶ್ ಆಗಿ. ಕರ್ನಾಟಕ ರಾಜ್ಯದ ಸಾಂಬಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ. ಆ ನಿಗಮದ ಆ ಸ್ಥಾನಕ್ಕೆ ನನಗೆ ಸ್ವೀಕಾರ ಇಲ್ಲ, ನನಗೆ ಮನಸ್ಸು ಇಲ್ಲ. ಅದು ನನಗೆ ನನ್ನ ಹಣೆಬಾರಕ್ಕೆ ಏನು ಬಂದಿತ್ತು, ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಮಾಡಿಕೊಟ್ಟು ಕಳಿಸಿದ್ದಾರೆ KKRTC, ಆ ಸ್ಥಾನ ಕೊಟ್ಟರು ಮಾತ್ರ ನನಗೆ ಸ್ವೀಕಾರ ಇದೆ. ಇದು ಕಲಬುರಗಿ ಇದು ರಾಜ್ಯ ಸಾಂಬಾರ್ ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹಿಡ್ಕೊಂಡು ಇಡೀ ನಮ್ಮ ಶಾಸಕರ ನನ್ನ ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ. ನಾನು ವಿನಂತಿ ಮಾಡ್ಕೊತೀನಿ, ನನಗೆ KKRTC ನೀವು ಮಾಡಿದ್ರಿ, ಅದನ್ನೇ ನನಗೆ ಮುಂದುವರಿಸಿದರೆ ಮಾತ್ರ ನನಗೆ ಒಂದು ಸ್ವೀಕಾರ ನಾನು ಮಾಡ್ತೇನೆ, ನಿಮಗೆ ವಿನಂತಿ ಮಾಡ್ಕೊತೀನಿ. ಹಾಗೂ ಈಗ ಮಾಡಿದಂಥ ಸಾಂಬಾರ ಅಭಿವೃದ್ಧಿ ನಿಗಮ ನನಗೆ ಸ್ವೀಕಾರ ಇಲ್ಲ ಅಂತಂತ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ. ನಿರ್ಧಾರದಲ್ಲಿ ನನ್ನ ಬದಲಾವಣೆ ಆಗಲ್ಲ, ಇಲ್ಲಾಂದ್ರೆ ಕಾರ್ಯಕರ್ತನಾಗಿ ಮುಂದುವರಿಯುತ್ತೆ. ಈಗೇನಿದ್ದೀನಿ ನೋಡ್ರಿ, ಈಗ ಕಾರ್ಯಕರ್ತನಾಗಿ ಮುಂದುವರಿತೆ. ಆಯ್ತಾಯ್ತು. ಅದೊಂದು ಇನ್ನೊಂದು ಮಾತು ನೆನಪೋದೆ. ಬೆಳಗ್ಗೆ ಹಿಡಿದು ಮೊನ್ನೆ ಬೆಳಗ್ಗೆ ಹಿಡಿದು ಸುಮಾರು ಜನ, ಸಾವಿರಾರು, 2,000 ಜನ ಬಂದರು, 5,000 ಜನ ಬಂದರು, 10,000 ಜನ ನಿರಂತರ ಇದೆ. ಅವತ್ತಾದ್ರೂ 25ನೇ ತಾರೀಕು ಕೂಡ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಜಾತ್ರೆ ನಮ್ಮ ಮನೆಯಲ್ಲಿ. ನಾನು ಹೇಳ್ಕೋಬಾರ್ದು, ಇಡೀ ಜಾತ್ರೆ ಇಡೀ ಗುಲ್ಬರ್ಗ ಜನತೆ ನೋಡಿದೆ. ಇವತ್ತೊಂದು 1 ಲಾರಿ 2 ಲಾರಿ ಹಾರಾನೆ ಆಗಿದೆ. ಅವ್ರಿಗೆ ನಾನು ಏನು ಮುಖ ತೋರಿಸ್ಲಿ? ನನಗೆ ಬಂದು ಸನ್ಮಾನ ಮಾಡೋರಿಗೆ ನಾ ಏನು ಮುಖ ತೋರಿಸ್ಬೇಕು ಅವರಿಗೆ? ಯಾಕೆ ಮಾಡೋದು ಹಿಂಗೆ ಒತ್ತಡಕ್ಕ? ಹೇಳಿದ್ರಲ್ಲ ಸೀನಿಯರ್ MLA ಅವರು ನಮ್ಗೆ ಒತ್ತಡ ಹಾಕಿದ್ರು. ಅಲ್ಲ, ಹಂಗೇನಿಲ್ಲ. ತುಳಿಯುವಂಥ ಕೆಲಸ ತುಳಿಸುವಂಗ ನಾನಿಲ್ಲ. ನಾನು ಎಲ್ಲರ ಮಧ್ಯೆ, ಜನರ ಮಧ್ಯೆ ಇರುವಂಥ ವ್ಯಕ್ತಿ. ಇವತ್ತು ಸಾಮಾನ್ಯ ಸಣ್ಣ ಒಂದು ಹುಡುಗ ಇದ್ರು ನಾನು ರೀ ಹಾಕಿ ಮಾತಾಡ್ತೀನಿ. ಇವತ್ತು ದೊಡ್ಡ ಮನುಷ್ಯ ಇದ್ರು ರೀ ಹಾಕಿ ಮಾಡ್ತೀನಿ. ಇವತ್ತು ಕಡು ಬಡವ ಬಂದ್ರು ನಾನು ರೀ ಹಾಕಿ ಮಾತಾಡ್ತೀನಿ. ಮಧ್ಯಮ ವರ್ಗದಲ್ಲೂ ರೀ ಹಾಕಿ ಮಾತಾಡ್ತೀನಿ. ಯಾರಿಗೆ ಪ್ರತಿ ಒಂದು ಮನುಷ್ಯನ ಏರುಪೇರು ಇಲ್ಲ. ಇವತ್ತು ಸಣ್ಣವರಿರಲಿ ದೊಡ್ಡವರಿರಲಿ ಸರಿ ಸಮಾನವಾದ ನೋಡ್ಕೊಂಡು ನನ್ನ ಸ್ವಭಾವದ ಬಾಯಿ ಬರ್ತಿದೆ. ಹಾಗೂ ಇದೇನು KKRTC ನಾನು ಕೊಟ್ಟಿದ್ರು, ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಇತ್ತು, ಜನರಿಗೆ ಅನುಕೂಲ ಆಗುವಂಥ ಒಂದು ಪೋಸ್ಟ್ ಇತ್ತು. ಎಲ್ಲರಿಗೆ ಸಾಮಾನ್ಯರಿಗೆ ಬಸ್ ಕೊಡುವುದು, ಇನ್ನಿತರ ಎಲ್ಲರಿಗೆ ಎಲ್ಲ ಒಂದು ನೆಟ್ವರ್ಕ್ ಬರ್ತಿತ್ತು. ಎಲ್ಲರಿಗೆ ಬಡವರಿಗೆ ಕಾಳಜಿ ಇರುವಂಥ ಒಂದು ಕೆಲಸ ಮಾಡ್ಲಿಕ್ಕೆ ನಂದೊಂದು ಆಸೆ ಇದೆ. ಆದ್ರೆ ಈ KKRTC ಅಧ್ಯಕ್ಷ ಸ್ಥಾನ ನನಗೆ ಕೊಟ್ಟಿದ್ರು, ನಂದೇನೇ ಸಂಭಾವನೆ ಬರ್ತಿತ್ತು ಸರ್ಕಾರದಿಂದ. ಅದು ಕಡು ಬಡವರಿಗೆ ಕೊಡುವಂಥ ವ್ಯಕ್ತಿ ನಾನು ತೋತಿದ್ದಿಲ್ಲ. ನಂದೊಂದು ಇಚ್ಛೆ ಆದ ನನಗೆ ಕಡು ಬಡವರ ಬಗ್ಗೆ ಕಾಳಜಿ
ಸಾಮಾನ್ಯ ಜನರಿಗೆ ಕಾಳಜಿ, ನನಗೆ ಭಾಳ ಸಾಮಾನ್ಯ ಜನರಿಗೆ ಅಂದ್ರೆ ನನಗೆ ಭಾಳ ಕಾಳಜಿ. ನಾನು ಸಾಮಾನ್ಯ ಮಂತ್ರಿಲಿಂದ ಬಂದವನಿದ್ದೀನಿ. ನಾನು ಹುಟ್ಟುತ್ತಲೇ ಶ್ರೀಮಂತ ಅಲ್ಲ, ನಾನು ಸಾಮಾನ್ಯ ಮಂತ್ರಿಲಿಂದ ಬಂದು ಇವತ್ತು ಇವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಧರ್ಮಸಿಂಗ್ ಸಾಹೇಬರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ತಲುಪಿದ್ದೇನೆ ಅವರಿಗೆ. ಹಾಗೂ ಇವರಿಗೆ ಮಾಡಲಿಲ್ಲಪ್ಪ ಅಂತಂದ್ರೆ ಇವತ್ತು ಹೌದು ಸಾಕಷ್ಟು ಕೆಲಸ ಮಾಡೀನಿ ನಾನು. 3 ಬಾರಿ ನಾನು ಟಿಕೆಟ್ ಕೇಳಿ ಕೊಟ್ಟಿಲ್ಲ, ಸ್ಯಾಕ್ರಿಫೈಸ್ ಮಾಡೀನಿ, ಕೆಲಸ ಮಾಡೀನಿ. ಹಾಗೂ 2 ಬಾರಿ ಯಲ್ಲಂಪುರ ಕೊಟ್ಟರು, ಒಂದ್ಸಲ ಕೈಲಾಸ ಪಾಟೀಲ್ ಕೊಟ್ಟರು, ಅಂತೂ ಸ್ಯಾಕ್ರಿಫೈಸ್ ಕೆಲಸ ಮಾಡೀನಿ. ಪಕ್ಷ ಸಲಕ್ಕೆ ದುಡ್ದಿನಿ. ಇವತ್ತಿಲ್ಲ ನಾಳೆ ನಾನೇನೋ ವಯಸ್ಸು ಚಿಕ್ಕದಿದೆ, ಇದು ಏನೋ ಬಹಳ ಒತ್ತಡದ ಸಲಾಗ ಚೇಂಜ್ ಆಗಿದೆ. ಇವತ್ತು ಇನ್ನೊಂದು, ಇವತ್ತು ಅರುಣ್ ಕುಮಾರ್ ಪಾಟೀಲ್ ನಾ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಂ.ಐ. ಪಾಟೀಲ್ರು. ಎಂ.ಐ. ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ. ಅವರೆಲ್ಲೇ ಲಗ್ನದಾಗ ಸಿಗಲಿ ಮತ್ತೆಲ್ಲೇ ಯಾವುದೇ ಸ್ಥಾನದಾಗ ಸಿಕ್ಕರು ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ. ದೊಡ್ಡ ಹಿರಿಯ ಶಾಸಕರು ಅಂತಂತೇಳಿ ಎಲ್ಲೇ ಸಿಕ್ಕರು ಕೂಡ ನಾನು ನಮಸ್ಕಾರ ಮಾಡ್ತಿದ್ದೆ ಅವರಿಗೆ. ಅವರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿದ್ರು. ಬಳ್ಳಿ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ. ಅದಕ್ಕಾಗಿ ಇವತ್ತು ಅವರು ನನ್ನ ಮಗನಿಗೆ ಮಾಡಲಿ ಅಂದ್ರೆ ರಾಜೀನಾಮೆ ಕೊಡ್ತಾ ಅಂದ್ರು. ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪುರ ಪಾಟೀಲ ಇವ್ರೇನ್ ಮಾಡ್ತಾ ಇದ್ರು ಅವಾಗ? ಇವರು ಅನುಭವ ಆಗಿತ್ತಲ್ಲ, ಮುಲಿಗೆ ಮಾಡ್ಲಿಲ್ಲ, ಅದು ಇರ್ಲಿಲ್ಲ ಅಂದ್ರೆ ಕಟ್ ಆದ್ರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವ್ರು ಅನ್ಬೇಕಾಗಿತ್ತಲ್ಲ. ಯಾಕಂದಿಲ್ಲ ಇವ್ರು ಅಲ್ಲಂಪುರ ಪಾಟೀಲ? ಎಷ್ಟು ಸ್ವಾರ್ಥಿ ಯಲ್ಲಂಪುರ ಪಾಟೀಲ. ತಮ್ಮ ಅಂತ ಹೇಳ್ತಿ. ಸುಮಾರು 2 ಸಲ ನಾನು ನಿಲ್ಸಲೆಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು. ನೀ ಯಾಕಂದಿಲ್ಲಪ್ಪ? ಇನ್ನೂ ತಪ್ಪಿಲ್ಲ. ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟರ್ ಕೊಡ್ಲಿ ಯಲ್ಲಂಪುರವು ಕೂಡಲೇ. ನಾಳೆ ಯಲ್ಲಂಪುರ ಪಾಟೀಲ್ ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ಮುಲಿಗೆ ಅವ್ರಿಗೆ KKRTC ಮಾಡಿದ್ರಿ, ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸಮ್ಮತ, ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಲೆಟರ್ ಮುಟ್ಟಿಸ್ಲಿ CM ಗ. ಬೆಲೆ ಇದೆ. ಕಾಂಗ್ರೆಸ್ ಪಕ್ಷದ ಯಾವಾಗ್ಲೂ ಕೂಡ ಸರ್ವ ಸಾಮಾನ್ಯರ ಪಕ್ಷ, ಬಡವರ ಪಕ್ಷ ಹಾಗೂ ಎಲ್ಲರ ಏಳಿಗೆಯಾಗಿ ಇರುವಂತ ಪಕ್ಷ ಇದು ಏನೋ ಒತ್ತಡಕ್ಕಾಗಿ ಇದು ಚೇಂಜಸ್ ಆಗಿದೆ. ಒತ್ತಡ. ಶಾಸಕರಲ್ಲ ಅವರು, ಶಾಸಕರಿದ್ದಾರೆ. ನಾನೇನೂ ಇಲ್ಲ, ನನಗೆ ಹಿನ್ನೆಲೆ ಇಲ್ಲ, ನನಗ ರಾಜಕೀಯ ಹಿನ್ನೆಲೆ ಇಲ್ಲ. ನಮ್ಮ ಮನೆತನ ರಾಜಕೀಯ ಇಲ್ಲದ ಮನೆತನ ನಂದು. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಅಂದ್ರೆ ಎಂ.ಐ. ಪಾಟೀಲ್ ಹಾಂಗ್ ಅಲ್ಲಂಪುರ ಪಾಟೀಲ್ ಅನ್ಬೇಕಾಗಿತ್ತಲ್ಲ. ನಾವು ಎಕ್ದಮ್ ಅಣತಮ್ಮರಪ್ಲೆ ಇದ್ದಿದ್ದೆವು. ಬಹಳ ದಿವಸ ಹಿಡಿದು ಸುಮಾರು ವರ್ಷಗಳಿಂದ ಅಣತಮ್ಮರಪ್ಲೆ ಬಂದಿದ್ದೆ. ಅವ್ರ ಸಲಕ್ಕೆ 2 ಸಲ ಸ್ಯಾಕ್ರಿಫೈಸ್ನು ನಾನು ಮಾಡೀನಿ. ಸುಮಾರು ವರ್ಷ ದಕ್ಷಿಣ ಮತಕ್ಷೇತ್ರದಲ್ಲಿ 2010 ಬೈ ಎಲೆಕ್ಷನ್ಲಿಂದ ಇಲ್ಲಿವರೆಗೆ ನಾನು ಸುಮಾರು ಎಲ್ಲದಕ್ಕೂ ಸ್ಪಂದಿಸಿ ಸಾಕಷ್ಟು ಕೂಡ ನಾನು ಖರ್ಚು ಕೂಡ ಮಾಡ್ಕೊಂಡಿದ್ದೀನಿ. ಆದ್ರೂ ಕೂಡ ಇವರು ಅಲ್ಲಂಪುರ ಪಾಟೀಲ್ ಅವರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಳಕ ನಂದು ವಯಸ್ಸಾಗ್ಯದಪ್ಪ, ನನಗೆ ಅವಕಾಶ ಮಾಡಿಕೊಡು, ನಿನಗೆ ಇನ್ನೂ ಸಣ್ಣ ಇದ್ದೀನಿ, ನಿನಗೆ ಅವಕಾಶ ಮುಂದೆ ಸಿಗ್ತದ ಅಂತ ಹೇಳೋ ಒಂದು ರಿಕ್ವೆಸ್ಟಿಗೆ ನಾನು ಅವರಿಗೆ ಸಹಕಾರ ಮಾಡೀನಿ. ಪ್ರಭಾವಿ ಯಾರಲ್ರಿ ಅಂತ ಶಾಸಕರಿದ್ದಾರಲ್ರಿ, ಅವರು ಹಿರಿಯ ಶಾಸಕರಿದ್ದಾರೆ. ನಮ್ಮ ತಂದೆಯವರ ಸಮಾನ ಅವರು ಎಂ.ಐ. ಪಾಟೀಲ್ ಸರ್. ಎಂ.ಐ. ಪಾಟೀಲ್ ಸರ್ಗೆ ನಾನು ವಿನಂತಿ ಮಾಡ್ಕೊತೀನಿ, ನಿಮ್ಮ ಮಗನಿಗಿಂತಲೂ ನಾನು ಪ್ರೀತಿ ನಿಮಗೆ ಮಾಡ್ತೀನಿ. ನೀವೆಲ್ಲೇ ಸಿಗ್ತೀರಿ ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಎಲ್ಲೇ ಲಗ್ನದಲ್ಲಿ ಸಿಗಲಿ, ಎಲ್ಲೇ ಸಿಗಲಿ, ಎಲ್ಲಿ ನಿಮಗೆ ಕಂಡ್ರೆ ನನಗೆ ಅಷ್ಟು ಉಲ್ಲಾಸ. ನಿಮಗೆ ನಮಸ್ಕಾರ ಮಾಡೀನಿ, ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೀನಿ. ಅಷ್ಟು ಕರುಣೆ ಬರ್ಲಿಲ್ಲಲ್ಲ ನನಗೆ ಕಟ್ ಮಾಡ್ಲಿಕ್ಕ. ಆ ಕರುಣೆ ಬರ್ಬೇಕಾಗಿತ್ತಲ್ಲ. ಮಗನ ವ್ಯಾಮೋಹ ಐತಲ್ಲ, ನನ್ನ ಬಗ್ಗೆ ವ್ಯಾಮೋಹ ಬರ್ಲಿಲ್ಲ. ನನ್ನ ಪ್ರೀತಿಗೆ ದುಡ್ದಿನಿ, ಇಲ್ಲಿ ಫೈಟ್ ಮಾಡ್ತೀನಿ ನಾನು. ಒಂದ್ ವೇಳೆ KKRTC ಕೊಟ್ರೆ ನನಗೆ ಬೇರೆ ಇನ್ನು ಇಡೀ ರಾಜ್ಯದ ದೊಡ್ಡ ಸ್ಥಾನ ಕೊಟ್ಟರು ನಂದು ಸ್ವೀಕಾರ ಇಲ್ಲ. ನನಗೆ KKRTC ಕೊಟ್ಟರು ಮಾತ್ರ ಸ್ವೀಕಾರ ಮಾಡಿ ಎಲ್ಲರ ಜೊತೆಯಲ್ಲಿ ಒಳ್ಳೆ ಪ್ರೀತಿ ಬಾಂಧವ್ಯತ್ತು. ನಮ್ಮ ಪಕ್ಷದ ಒಂದು 4-5 ದಿನದಿಂದ ನನ್ನ ಜೊತೆಲಿ ಇದ್ದಂತ ಎಲ್ಲ ಕಾರ್ಯಕರ್ತರಿಗೆಲ್ಲ ಪ್ರತಿಯೊಂದು ಒಬ್ಬರಿಗೆ ಗುರುತಿಸಿ ನಾನು ಅವರಿಗೆ ಸಪೋರ್ಟ್ ಮಾಡೋದೇ ನನ್ನ ಕರ್ತವ್ಯ ಆಗ್ಯದ. ನನಗೇನು ಬೇಕಾಗಿಲ್ಲ. ನನ್ನ ಜೊತೆಲಿ ಇದ್ದಂಥವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಅಧ್ಯಕ್ಷ ಆಗ್ಬೇಕಾಗ್ಯದ, ಮುಂದೆ MLA ಆಗ್ಬೇಕಾಗ್ಯದ. ಆದ್ರೆ ನನ್ನ ಸ್ವಂತ ಸಲಕ್ಕೆ ನನಗೇನು ಬೇಕಾಗಿಲ್ಲ. ನಾನು ಪಬ್ಲಿಕ್ ಆಸ್ತಿ, ಜನರ ಆಸ್ತಿ. ನನಗೇನು ಬೇಕಿಲ್ಲ ದುಡ್ಡು. ಸಾಕಷ್ಟು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ಧರ್ಮಸಿಂಗ್ ಸಾಹೇಬ್ರ ಆಶೀರ್ವಾದ ಸಾಕಷ್ಟು ದೇವರು ಕೊಟ್ಟಿದ್ದಾನೆ. ನನಗೆ ದುಡ್ಡು ಬೇಕಾಗಿಲ್ಲ. ನನಗೇನೇ ಬರ್ತದೆ ಸಂಪಾದನೆ ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಮುಖಂಡರು, ನನಗೆ ಬೇಕಾದರೆ ಎಲ್ಲರಿಗೆ ನಾನು ಒಂದು ಸಪೋರ್ಟ್ ಮಾಡ್ಬೇಕಂತ ನನ್ನ ಉದ್ದೇಶ. ನಿಮ್ಗೆ ಹೇಳಿದ್ರೆ ಈ KKRTC ನನಗೆ ನೇಮಕ ಮಾಡೋಣ, ಅದ್ರದ್ದು ಏನು ತನಕ ಏನು ವೇತನ ಬರುತ್ತೆ ಅದನ್ನು ಕೂಡ ಒಂದು ಬಡವರಿಗೆ ಒಂದು ಕೊಡುವಂತ ನನ್ನ ಉದ್ದೇಶ ಇಲ್ಲ. ನಾನು ಇಲ್ಲೇ ಫೈಟ್ ಮಾಡ್ತೀನಿ. ನಾನು ಇಲ್ಲಿ ದುಡ್ಡಿನಿ, ಇಲ್ಲಿ ಫೈಟ್ ಮಾಡ್ತೀನಿ. ನಾ ಇಲ್ಲಿ ದುಡ್ಡಿನ ಮತ್ತೆ ಅಲ್ಲಿ ಹೋಗಿ ಜೂನಿಯರ್ ಆಗ್ಬೇಕಾಗ್ತದ.
ಇಲ್ಲಿ ದುಡ್ದಿನಿಲ್ಲ ನಾನು. ಇಲ್ಲ ಇಲ್ಲ ಹಂಗೇನಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸರ್ ಎರಡೂ ಅವಳಿ ಜವಳಿ ಇದ್ದಂಗ, ಎರಡು ಕಣ್ಣು ಇದ್ದಂಗ. ನಮ್ಗೆಲ್ಲಾ ಕಾರ್ಯಕರ್ತರಿಗೆ, ನಮ್ಮ ಜಿಲ್ಲೆಯ ಮುಖಂಡರಿಗೆ ಎರಡು ಕಣ್ಣುಗಳಿದ್ದಂಗ ಅವ್ರಿಬ್ರು, ಆ ನಾಯಕರಿಬ್ರು. ಅವ್ರಿಬ್ರು ದೇವತಾ ಮನುಷ್ಯರು, ಮನುಷ್ಯರಲ್ಲ ಅವರು, ಅವರಿಬ್ರು ದೇವತಾ ಮನುಷ್ಯರು. ಹಿಂಗೆ ಒತ್ತಡ, ಕೇಳೋರು ಒತ್ತಡ ಏನ್ ಕೇಳ್ತಾರಲ್ಲ, ನಮಗೆ ಇದೇ ಬೇಕು, ಇದೇ ಬೇಕು, ಇದೇ ಬೇಕು. ನಾನ್ ರಾಜಕೀಯದಲ್ಲಿ ಏನೂ ಇಲ್ಲಲ್ಲ, ಅವ್ರು ಶಾಸಕರಿದ್ದಾರ. ನಾನು ಏನೇ ಇದ್ರು ನಮ್ಗಿಂತ ಸಮೀಪ ಅವ್ರು ಇದ್ದಿರ್ತಾರ. ಯೂಶಲಿ ಜನರಲಿ ಮಾತಾಡ್ತೀನಿ, ಅವ್ರು ಸಮೀಪ ಇದ್ದಿರ್ತಾರ. ಆಯ್ತಾ, 83 ವರ್ಷದ ಒಂದು ಹಿರಿಯ ಶಾಸಕರವರು, ನಮ್ಮ ತಂದೆ ಸಮಾನರಲ್ಲ. ಅದಕ್ಕೆ ಅವ್ರ ಮಾತಿಗೆ ಒಂದು ಇದು ಇರ್ತದೆ, ನಮ್ಮ ಮಾತಿಗೆ ಕೊಡ್ತಾರ. ಸಾಹೇಬ್ರು ಬಹಳಷ್ಟು ಕಾಳಜಿ ಇದ್ದಾರೆ ನನ್ನ ಮೇಲೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸಾಕಷ್ಟು ನನ್ನ ಮೇಲೆ ಕಾಳಜಿ ಇದೆ ಅವ್ರದ್ದು. ಆದ್ರೂ ಕೂಡ ಅವ್ರು ಮಾಡಿ ಕಳಿಸಿದ್ರಲ್ಲ, ಅವ್ರದ್ದೇನು ತಪ್ಪಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇಲ್ಲ, ಅವರೆಲ್ಲ ಅವ್ರ ಕಡೆ ಏನ್ ತಪ್ಪಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಏನ್ ತಪ್ಪದ? ಎಲ್ಲರಿಗೂ ತೆಗೆದುಕೊಂಡು ಹೋಗುವಂತ ಪಕ್ಷ ಇದೆ ಇದು. ಏನೋ ನನ್ನ ಸಲುವಾಗಿ ಇದು ಯಾಕೆ ಒತ್ತಡದಿಂದ ಮನದು ಚೇಂಜಸ್ ಆಗಿದೆ ಅಂತಂಬದು ಅದು ಗುರುತಾಗ್ತಾ ಇಲ್ಲ. ಆಶೀರ್ವಾದನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ. ಅದಕ್ಕೆ ನಾವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಮ್ಮಲ್ಲ, ದೇವತಾ ಮನುಷ್ಯ, ಈ ಭಾಗದ ನಾಯಕ, ದೇವತಾ ಮನುಷ್ಯ, ಅಭಿವೃದ್ಧಿಯ ಹರಿಕಾರ, ಈ ದೇಶ ಕಂಡ ಅಪರೂಪದ ರಾಜಕಾರಣಿ. ಅದು ನೋಡ್ತೇವೆ. KKRTC ಕೊಡ್ಬೇಕು ಅವ್ರು. ನನ್ನ ಹೋರಾಟ ಅದು ಒಂದೇ ಅದ. ಇವತ್ತು KKRTC ನನಗೆ ಮತ್ತೆ ಕೊಟ್ಟರು ಅಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆ, ಗುಲ್ಬರ್ಗ ಒಂದು ಕಾನ್ಸ್ಟಿಟ್ಯೂನ್ಸಿ ಎಲ್ಲ, ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಇದೆ. ಬರೀ ಒಂದು ಕಮ್ಯುನಿಟಿ ಅಲ್ಲ, ಸರ್ವ ಜನಾಂಗದ ಜೊತೆಲಿ ನನ್ನ ಪ್ರೀತಿ ಬಾಂಧವ್ಯ ಇದೆ. ಇಡೀ ಸರ್ವ ಜನಾಂಗ ಒಂದು ಹಬ್ಬದ ವಾತಾವರಣ ಇರ್ತದೆ. ಅದನ್ನು ಗಮನಿಸಿ ನಮ್ಮ ನಾಯಕರು, ಹೈಕಮಾಂಡ್, ನಮ್ಮ ನಾಯಕರು ಎಲ್ಲರೂ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಜಿಲ್ಲಾ ಉಸ್ತುವಾರಿಗಳು, ಎಲ್ಲ ಸರ್ವ ಮುಖಂಡರು ಸೇರಿ ನನ್ನನ್ನು ಆ KKRTCಗೆ ಮತ್ತೆ ಮರು ನೇಮಕ ನನ್ನನ್ನು ಮಾಡಬೇಕು ಅಂತಂದ್ರೆ ನನ್ನ ವಿನಂತಿ ಅದ. ಆಗಲ್ಲ, ಕನ್ಸಿಡರ್ ಆಗಲ್ಲ, ಏನು ಉದ್ಯೋಗಿಲ್ಲ, ಅವ್ರು ಮಾತಾಡ್ಲಿಕ್ಕೆ ಬಿಡುವಿರಲ್ಲ. ನಮ್ದು ಇಲ್ಲ, ಅಲ್ಲಂಪರ್ಮು ಹೇಳ್ಬೇಕು ಮೊದಲು ಫಸ್ಟ್, ಆಮೇಲೆ ಪ್ರಿಯಾಂಕ್ ಸರ್ ಇರ್ತಾರ. ಪ್ರಿಯಾಂಕ್ ಸರ್ ಆಮೇಲೆ ಸೆಕೆಂಡ್ ಹೇಳ್ಬೇಕು. ನೀ ಅವರಿಗೆ ನೇಮಕ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಆ ನೇಮಕ ಕಂಟಿನ್ಯೂ ಆಗಬೇಕು. ನೀವು ಕಂಟಿನ್ಯೂ ಆಗಲಿಲ್ಲಪ್ಪ ಅಂತಂದ್ರೆ ನನಗೆ ತೊಂದರೆ ಆಗ್ತದ, ನಾನು ರಾಜೀನಾಮೆ ಕೊಡ್ತೀನಿ ಹೇಳ್ಬೇಕು. ಅವ್ರು ಕುಲ್ಲ ಹೇಳ್ಬೇಕು, ಇಡೀ ಬಹಿರಂಗವಾಗಿ ಹೇಳ್ಬೇಕು. ನೀವೇ ಇದ್ರಿ ಮಾಧ್ಯಮದವರು, ಕೇಳ್ರಿ, ನಾಳೆ ಹೇಳ್ತಾರ, ಏನ್ ಮಾಡ್ತಾರ ಗೊತ್ತಾಗ್ತದ. ಅವ್ರ ಸಲಕ್ಕೆ ನಾವು ಹಗಲು ರಾತ್ರಿ ದುಡಿದೀನಿ. ನಾನು 2 ಸಲ ಸ್ಯಾಕ್ರಿಫೈಸ್ನು ಮಾಡೀನಿ. ಅಣ್ಣತಮ್ಮರಪ್ಲೇನು ಇಲ್ಲಿ ತನಕ ಬಂದಿದ್ದೆವು. ಆದ್ರೆ ಈಗ ಇನ್ನೊಬ್ರು ಎದುರಿನವ್ರು ಏನ್ ಮಾಡ್ಕೋತಾರ, ಈ ವ್ಯಕ್ತಿ ಅದು ಹೇಳಲಾಗ, ಅದು ನಮಗ್ ತ್ರಾಸಾಗಿದೆ. ಇಲ್ಲ, ಯಾವ್ದೂ ಇಲ್ಲ, ಸ್ವೀಕಾರ ಇಲ್ಲ ಅಂತ ಹೇಳಲ್ಲ ನಾನು. ಯಾವಾಗ ಕೊಟ್ಟರು ನನಗೆ ಬೇಕಾಗಿಲ್ಲ. ಇಡೀ ರಾಜ್ಯದ ದೊಡ್ಡ ಯಾವ್ದಾದ್ರು ಸ್ಥಾನ ನಿಗಮದಲ್ಲಿ ಇದ್ರೂ ಕೂಡ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಇಲ್ಲ, ನನಗೆ KKRTC ನನಗೆ ನಿಗಮ ಮಾಡಿದಾರ. ಜನ ಅದ್ರಲ್ಲಿ ನೋಡ್ತಾ ಇದ್ದಾರೆ. KKRTC ಅದು ಇಡೀ 8 ಜಿಲ್ಲೆಯ ಒಂದು ಜನತೆ, 8 ಜಿಲ್ಲೆಯ ಜನತೆ ಜೊತೆಗೆ ನನ್ನ ಒಳ್ಳೆಯ ಒಂದು ಸಂಪರ್ಕ ಇದೆ. ನನ್ನ ಹಣೆ ಬರಕೂ ಅದು ಬಂದಿದೆ ಸಂಪರ್ಕ. ಅದೇನೋ ನಾನು ಮೊದಲು ಹೇಳಿದ್ರು, ಈಗ ಅದು ಬಂದಿದೆ. ನಾನು KKRTC ಕೇಳ್ತೇನೆ, ಅದು ಇದು ಯಾಕೆ ಕೇಳಿ ತಮ್ಮದಿಲ್ಲ. ನನ್ನ ಹಣೆ ಬರದಲ್ಲಿ ಬಂದಿದಲ್ಲ. ಈಗ ಒಂದು ಮದುವೆ ಮಾಡ್ಕೋತೇವೆ, ನಮ್ಮ ಹಣೆ ಬರದಲ್ಲಿ ಯಾವ ಹುಡುಗಿ ಬರ್ಬೇಕೇನೋ ಆ ಹುಡುಗಿ ಬಂದಿರ್ತದ. ನಾವು ಬೇರೆ ಆಸೆ ಮಾಡಕ್ ತಪ್ಪಲ್ಲ. ನನ್ನ ಹಣೆ ಬರದಲ್ಲಿ KKRTC ಕೊಡಿ ಅಂತದ್ದು. KKRTC ಕೊಡ್ಲಿಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುವೆ. ಅದು ಮಾಡಿಲ್ಲಲ್ಲ. ಇಲ್ಲ, ನಾನು KKRTC ಬೇಕಲ್ಲ ಈಗ. ಇಲ್ಲ, ನಾನು ಎಲ್ಲಿ ಹತ್ತಲ್ಲ, ಎಲ್ಲಿ ಹೋಲ್ಲ ನಾನು